ಶುಭೋದಯ ಮಕ್ಕಳೇ. ಅತಿಯಾದರೆ ಅಮೃತವು ವಿಶ್ವ ಅಂತ ಹೇಳ್ತಾ ಇಂದಿನ ಪಾಠವನ್ನು ಆರಂಭಿಸ್ತೀನಿ. ಇಂದಿನ ಪಾಠ ಟೊಳ್ಳುಗಟ್ಟಿ. ಈ ಟೊಳ್ಳುಗಟ್ಟಿ ಈಗಾಗಲೇ ನಾವು ಟೊಳ್ಳುಗಟ್ಟಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಟೊಳ್ಳು ಅಂತ ಹೇಳಿದರೆ ಸತ್ವರಹಿತವಾಗಿರ್ತಕ್ಕಂತಹ ತಿರುಳಿಲ್ಲದ ಅಂತ ಹೇಳಿ ಅರ್ಥ. ಗಟ್ಟಿ ಅಂತ ಹೇಳಿದರೆ ಸತ್ವವಿರುವ ಅಂತ ಅರ್ಥ. ಈಗ ನಾವು ಪುಟ್ಟುವಿನ ಸ್ವಭಾವ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಒಂದು ಊರಿನಲ್ಲಿ ಇಬ್ಬರು ಅಣ್ಣ ತಮ್ಮಂದರಿದ್ರು. ಅಣ್ಣನ ಹೆಸರು ಪುಟ್ಟು ಅಂತ, ತಮ್ಮನ ಹೆಸರು ಮಾದು. ಇವರ ತಂದೆ ಹೆಸರು ಹೆಡ್ ಮುನಿಷಿ ಹಿರಿಯಣ್ಣಯ್ಯ, ತಾಯಿ ಭಾಗೀರಥಮ್ಮ. ಈ ಅಣ್ಣ ತಮ್ಮ ಆದ್ರೂ ಕೂಡ ಇಬ್ಬರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಬರೀತಾ ಇದ್ರು. ಏನಿದು ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಅಂತ ಹೇಳಿದ್ರೆ 10ನೇ ತರಗತಿಯ ಪರೀಕ್ಷೆಯನ್ನ ಇಬ್ಬರು ಕೂಡ ಬರೀತಿದ್ರು, ಇಬ್ಬರು ಕೂಡ ಓದ್ತಿದ್ರು 10ನೇ ತರಗತಿಯ ಪರೀಕ್ಷೆಗೆ. ಹಾಗಾಗಿ ಇಬ್ಬರೂ ಕೂಡ ಆ ಪರೀಕ್ಷೆಗಾಗಿ ತಯಾರಿಯನ್ನ ನಡೆಸ್ತಾ ಇದ್ರು. ಈಗ ನಾವು ಪುಟ್ಟು ಮತ್ತು ಮಾದು ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮ ಇಬ್ಬರು ಕೂಡ ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ 5 ಬೆರಳು ಹೇಗಿರುತ್ತೆ ಅದೇ ತರ ಒಂದಕ್ಕಿಂತ ಒಂದು ಹೇಗೆ ವಿಭಿನ್ನವಾಗಿರುತ್ತೋ ಅದೇ ರೀತಿ ಅಣ್ಣ ತಮ್ಮಂದಿರಲ್ಲೂ ಕೂಡ ವಿಭಿನ್ನವಾದಂತಹ ಸ್ವಭಾವಗಳು ಇದ್ವು. ಈಗ ನಾವು ಪುಟ್ಟುವಿನ ಸ್ವಭಾವ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಪುಟ್ಟು ಅಣ್ಣ ಹಿರಿಯವ. ಈ ಹಿರಿಯವನಾದ್ರೂ ಕೂಡ ಈತ ಪುಸ್ತಕ ಪಿಶಾಚಿ ಅಂತಾನೆ ಕರೆಸ್ಕೊಳ್ತಿದ್ದ, ಪುಸ್ತಕ ಪಿಶಾಚಿ ಆಗ್ಬಿಟ್ಟಿದ್ದ. ಹೇಗೆ ಈತನನ್ನ ಪುಸ್ತಕ ಪಿಶಾಚಿ ಅಂತ ಹೇಳಿ ಕರೀಬಹುದಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ಕೂಡ ಶಾಲೆಗೆ ಹೋಗುವವರೆಗೂ ಕೂಡ ಪುಸ್ತಕದ ಮುಂದೆ ಇರ್ತಿದ್ದ, ಪುಸ್ತಕವನ್ನು ಓದುತ್ತಲೇ ಇರ್ತಿದ್ದ. ನಂತರ ಶಾಲೆಗೆ ಹೋಗ್ತಿದ್ದ, ಅಲ್ಲಿಯೂ ಕೂಡ ಯಥಾ ಪ್ರಕಾರದಂತೆ ವಿದ್ಯಾಭ್ಯಾಸ ನಡೀತಾ ಇತ್ತು. ಅಲ್ಲಿಯೂ ಕೂಡ ಪುಸ್ತಕವನ್ನ ಜೊತೆಯಲ್ಲೇ ಇಟ್ಕೊಂಡಿರ್ತಿದ್ದ. ಆ ಶಾಲೆಯಿಂದ ಮನೆಗೆ ವಾಪಸ್ಸಾದ ನಂತರವೂ ಕೂಡ ಪುಸ್ತಕದ ಮುಂದೆ ಹಾಜರಾಗ್ಬಿಡ್ತಿದ್ದ, ಪುಸ್ತಕದ ಮುಂದೆನೆ ಕೂತ್ಬಿಡ್ತಿದ್ದ, ಪುಸ್ತಕವನ್ನ ಓದ್ತಾನೆ ಇದ್ದ. ಹಾಗಾಗಿ ಆತನನ್ನ ಪುಸ್ತಕ ಪಿಶಾಚಿ ಅಂದ್ರೆ ಪುಸ್ತಕಕ್ಕೆ ಅಂಟುಕೊಂಡಿರ್ತಕ್ಕಂಥದ್ದು ಅಂತ ಅರ್ಥ, ಪಿಶಾಚಿ ಆಗ್ಬಿಟ್ಟಿದ್ದ. ಇದು ಪುಟ್ಟುವಿನ ಸ್ವಭಾವ ಆಗಿತ್ತು. ಅಷ್ಟೇ ಅಲ್ಲ, ಪುಟ್ಟು ತಾನು ಓದಿದ್ದನ್ನ ವರ್ಷವಿಡೀ ಪರೀಕ್ಷೆಗೆ ಓದ್ತಾ ಇದ್ದಂತಹ ಅಂಶಗಳನ್ನ ತಲೆಯಲ್ಲಿ ತುಂಬಿಕೊಳ್ತಾ ಇದ್ದ, ಉರು ಹೊಡೆತಾ ಇದ್ದ. ಅಂದ್ರೆ ಯಥಾ ಪ್ರಕಾರ ಅದೇ ರೀತಿಯಾಗಿ ಉರು ಹೊಡಿತಾ ಇದ್ದ, ಬಾಯ್ಪಾಠ ಮಾಡ್ತಿದ್ದ, ಕಂಠಪಾಠ ಮಾಡ್ತಾ ಇದ್ದ. ಏನೆಲ್ಲ ಕಂಠಪಾಠವನ್ನ ಮಾಡಿದ್ನೋ ಅದನ್ನೆಲ್ಲ ವರ್ಷದ ಕೊನೆ ಪರೀಕ್ಷೆಯಲ್ಲಿ ಕಾಗದದ ಮೇಲೆ ಕಕ್ಕಿ ಅಂತ ಹೇಳಿದ್ರೆ ಕಾಗದದ ಮೇಲೆ ವಾಂತಿ ಮಾಡಿ. ಕಾಗದದ ಮೇಲೆ ವಾಂತಿ ಮಾಡ್ಲಿಕ್ಕೆ ಆಗತ್ತೆ? ಖಂಡಿತ ಇಲ್ಲ. ಅದರ ಅರ್ಥ ಇಷ್ಟೇ, ಕಾಗದದ ಮೇಲೆ ಕಕ್ಕಿ ಅಂತ ಹೇಳಿದ್ರೆ ತಾನು ಏನೆಲ್ಲ ತಿಳ್ಕೊಂಡಿದ್ದೀನಿ ಅದನ್ನೆಲ್ಲವನ್ನೂ ಕೂಡ ಪರೀಕ್ಷೆಯಲ್ಲಿ ಬರೀತಿದ್ದ. ಏನೆಲ್ಲ ಒಂದು ಸ್ವಂತ ಜ್ಞಾನ ಇಲ್ಲ ಆತನಿಗೆ, ಕೇವಲ ಏನು ಓದಿದಾನೆ ಅದೇ ರೀತಿ ಎಲ್ಲವನ್ನು ಕೂಡ ತನ್ನ ತಲೆಗೆ ತುಂಬಿಕೊಳ್ಳೋದು, ಆ ತಲೆಯಲ್ಲಿ ಏನಿದೆ ಅದೇ ರೀತಿ ಬಟ್ಟಿ ಇಳಿಸೋದು. ಇಂಥ ಒಂದು ಸುಮಾರು ಜನ ಆ ರೀತಿ ಮಾಡ್ತೀರಾ, ಬಟ್ಟೆ ಇಳಿಸುವಂತ ಪದ್ಧತಿ. ಆದ್ರೆ ತಲೆಯಲ್ಲಿ ಇರ್ತಕ್ಕಂಥದನ್ನ ಅರ್ಥ ಮಾಡ್ಕೊಂಡು ಬರೀಬೇಕು ಮಕ್ಕಳೇ, ಹೌದಾ? ಅರ್ಥ ಏನ್ ಓದ್ತೀವಿ ಅದನ್ನ ಅರ್ಥ ಮಾಡ್ಕೊಂಡು ಬರೀಬೇಕು. ಆದ್ರೆ ಪುಟ್ಟು ಆ ರೀತಿ ಇರ್ಲಿಲ್ಲ, ಎಲ್ಲ ಬಟ್ಟೆ ಇಳಿಸ್ತಾ ಇದ್ದ, ಏನೆಲ್ಲ ಓದಿದ್ದ ಅದನ್ನ ಲಾಸ್ಟ್ ಪರೀಕ್ಷೆಯಲ್ಲಿ ಬರೀತಿದ್ದ. ಅದರಲ್ಲಿ ಯಾವ ರೀತಿ ಪೂರ್ತಿಯಾಗಿ ಬಟ್ಟೆ ಇಳಿಸಿದ್ರಿಂದ ಒಳ್ಳೆ ಅಂಕಗಳೇನೆ ಬರ್ತಾ ಇತ್ತು. ಪ್ರತಿ ವರ್ಷವೂ ಕೂಡ ಫಸ್ಟ್ ಕ್ಲಾಸ್ ಬರ್ತಾ ಇದ್ದ, ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆ ಆಗ್ತಾ ಇದ್ದ. ಹೀಗೆ ಪುಟ್ಟು ತಾನು ಓದಿದ್ದನ್ನ ಯಾವಾಗಲೂ ಕೂಡ ಮೆಲುಕು ಹಾಕೋದು, ಬಾಯ್ಪಾಠ ಮಾಡೋದು, ಇದೇ ಕೆಲಸವನ್ನ ಮಾಡ್ತಾ ಇದ್ದ. ಒಂದು ಜೂಟಾಟ ಆಡ್ತಾ ಇರ್ಲಿಲ್ಲ, ಒಂದು ಚಿನ್ನಿದಾಂಡ ಆಡ್ತಾ ಇರ್ಲಿಲ್ಲ, ಯಾವುದೇ ಮಕ್ಕಳ ಜೊತೆಯೂ ಕೂಡ ಬೆರೀತಿರ್ಲಿಲ್ಲ. ಹೀಗೆ ಅವನು ಯಾವ ರೀತಿ ಇದ್ನಪ್ಪ ಅಂತ ಹೇಳಿದ್ರೆ, ತಾನಾಯ್ತು ತನ್ನ ಪುಸ್ತಕ ಆಯ್ತು ಅನ್ನುವ ಮಟ್ಟಿಗೆ ಒಂದು ರೀತಿಯಲ್ಲಿ ಪುಸ್ತಕಕ್ಕೆ ಅಂಟಿಕೊಂಡು ಹೋಗಿದ್ದ, ಪುಸ್ತಕ ಪಿಶಾಚಿಯಾಗಿದ್ದ. ಅಂದ್ರೆ ಸ್ವಾರ್ಥದ ಮೊಟ್ಟೆಯಾಗಿದ್ದ. ಸ್ವಾರ್ಥ ಅನ್ನೋ ಪದದ ವಿರುದ್ಧ ಪದ ನಿಸ್ವಾರ್ಥ. ತಾನಾಯ್ತು ತನ್ನ ಪುಸ್ತಕ ಆಯ್ತು ಅಂತ ಹೇಳಿ ಸ್ವಾರ್ಥ ಪರತೆಯಿಂದ ನಡೆದುಕೊಳ್ತಾ ಇದ್ದ. ಹೀಗೆ ಪುಟ್ಟುವಿನ ಸ್ವಭಾವ ತುಂಬಾ ವಿಭಿನ್ನವಾಗಿತ್ತು. ಈ ಸ್ವಭಾವದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಪುಟ್ಟು ಪುಸ್ತಕ ಪಿಶಾಚಿಯಾಗಿದ್ದ. ಎರಡನೇದಾಗಿ ತಂದೆ ತಾಯಿಗೆ ಯಾವುದೇ ರೀತಿಯ ಸಹಾಯವನ್ನ ಮಾಡ್ತಾ ಇರಲಿಲ್ಲ. ಮೂರನೇದಾಗಿ ಯಾವುದೇ ಆಟದಲ್ಲಿ ಅವನು ಭಾಗಿಯಾಗ್ತಿರ್ಲಿಲ್ಲ. ಜೊತೆಗೆ ಅವನು ಸ್ವಾರ್ಥದ ಮೊಟ್ಟೆಯಾಗಿದ್ದ, ತನ್ನಷ್ಟಕ್ಕೆ ತಾನೇ ಬದುಕ್ತಿದ್ದ. ಇಷ್ಟು ಪುಟ್ಟುವಿನ ಸ್ವಭಾವದ ಬಗ್ಗೆ. ಮುಂದಿನ ತರಗತಿಯಲ್ಲಿ ಮಾಧುವಿನ ಸ್ವಭಾವದ ಕುರಿತು ತಿಳಿದುಕೊಳ್ಳೋಣ ಮಕ್ಕಳೇ. ಧನ್ಯವಾದ.